ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ನಮಸ್ಕಾರ, ನಾನು ಕೃಷ್ಣ ಭಟ್ಟೆಲ್ಲಾಪುರ. ಇಂದು 6ನೇ ತಾರೀಕು ಆಗಸ್ಟ್ 2026ನೇ ಇಸ್ವಿ ಗುರುವಾರ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಇಂದು ಮೇಷಾದಿ ದ್ವಾದಶ ರಾಶಿಗಳ ಭವಿಷ್ಯನ ಅವಲೋಕನ ಮಾಡೋಣ. ಭರಣಿ ನಕ್ಷತ್ರ ಇದೆ, ಯಮನ ನಕ್ಷತ್ರ ಇದು. ಇವತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳನ್ನು, ಪ್ರಯಾಣಗಳನ್ನು ಮಾಡಬಾರ್ದು. ಮೇಷರಾಶಿ ಮೃಷ್ಟಾನ್ನ ಭೋಜನ ಲಾಭ ಇದೆ, ಒಳ್ಳೆಯದಾಗತ್ತೆ. ವೃಷಭ ರಾಶಿಯವರಿಗೆ ಧನ ನಷ್ಟದ ಭೀತಿ ಇದೆ, ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿ. ಮಿಥುನ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆ, ಒಳ್ಳೆಯದಾಗತ್ತೆ. ಕರ್ಕಾಟಕ ರಾಶಿಯವರಿಗೆ ದಶಮದಲ್ಲಿರತಕ್ಕಂತಹ ಚಂದ್ರ ಉದ್ಯೋಗ ಪ್ರಾಪ್ತಿ ಇದೆ, ಒಳ್ಳೆಯದಾಗತ್ತೆ. ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಮೃತ್ಯು ಭಯವನ್ನು ಉಂಟು ಮಾಡ್ತಾ ಇದ್ದಾನೆ. ಇವತ್ತಿನ ದಿನ 108 ಬಾರಿ ಓಂ ನಮಃ ಶಿವಾಯ ಈ ಮಂತ್ರವನ್ನು ಪಠಿಸಿ. ಕನ್ಯಾ ರಾಶಿ ಸಪ್ತಮದಲ್ಲಿರ್ತಕ್ಕಂತಹ ಶನಿ, ಅಷ್ಟಮದಲ್ಲಿರ್ತಕ್ಕಂತಹ ಚಂದ್ರ ನಿಮಗೆ ದೂರದ ಪ್ರವಾಸವನ್ನು, ಆ ಪ್ರವಾಸದಲ್ಲಿ ಆಯಾಸವನ್ನು ಉಂಟು ಮಾಡ್ತಾರೆ. ಶನೀಶ್ವರ ಸ್ತೋತ್ರವನ್ನು ಪಠಿಸಿ. ತುಲಾರಾಶಿಯವರಿಗೆ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ದೂರದ ಪ್ರವಾಸವನ್ನು ಸೂಚಿಸ್ತಾ ಇದ್ದಾನೆ, ಸುಖವಾಗಿ ಪ್ರಯಾಣವನ್ನು ಮಾಡಿ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಕಿರಿಕಿರಿ ಇರುತ್ತೆ, ಧನ್ವಂತರಿ ಸ್ತೋತ್ರವನ್ನು ಪಠಿಸಿ, ಒಳ್ಳೆಯದಾಗತ್ತೆ. ಧನು ರಾಶಿಯವರಿಗೆ ಪಂಚಮದಲ್ಲಿರ್ತಕ್ಕಂಥ ಚಂದ್ರ ಮೃಷ್ಟಾನ್ನ ಭೋಜನ, ಧನಲಾಭ, ಮಕ್ಕಳಿಂದ ಸೌಖ್ಯ, ಒಳ್ಳೆಯದಾಗತ್ತೆ. ಮಕರ ರಾಶಿ ವಾಹನ ಸೌಖ್ಯ, ಗೃಹ ಸೌಖ್ಯ, ಆನಂದದಿಂದ ಇವತ್ತಿನ ದಿನವನ್ನು ಕಳೀತೀರಾ, ಒಳ್ಳೆಯದಾಗತ್ತೆ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಆರೋಗ್ಯದಲ್ಲಿ ಕಿರಿಕಿರಿ ಇರುತ್ತೆ, ನೀವು ಮಹಾವಿಷ್ಣುವನ್ನು ಸ್ಮರಿಸಿ, ಒಳ್ಳೆಯದಾಗತ್ತೆ. ಮೀನರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ